800 ಡೇಸ್ ಟ್ರೇಡಿಂಗ್ ಚಾಲೆಂಜ್ ಬಗ್ಗೆ ನನ್ನ ಚಾನಲಲ್ಲಿ ಎಲ್ಲರೂ ನೋಡಿರ್ತೀರಾ. ಸೊ ಪ್ರತಿದಿನ ಟ್ರೇಡ್ ಎತ್ಕೋವಾಗೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು 8 ದಿನ ಟ್ರೇಡ್ ತೆಗ್ದಿದ್ದೀನಿ. ಆ 8 ದಿನದ ಕಂಪ್ಲೀಟ್ ವಿಡಿಯೋ ಇದಲ್ಲಿ ನೋಡ್ಬೋದು ನೀವು. ಸೊ ಡೈಲಿ ನೀವು ನೋಡೋದು ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಬೇಡಿ. ಫಸ್ಟ್ ವಿಡಿಯೋ ಆಗ್ದಾಗಿಂದನೂ ನಾನು ಹೇಳ್ತಿರೋದೊಂದೇ, 1% ಮಾತ್ರನೇ ಏಮ್ ಮಾಡೋದು ಅಂತ. ಆದರೆ ನಾವು ಕಂಟಿನ್ಯೂಸ್ ಆಗಿ 5 ಡೇಸ್ 2% ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದ್ದೀವಿ. ಇದೊಂದು ಸಣ್ಣ ಕ್ಯಾಲ್ಕುಲೇಷನು 800 ಡೇಸ್ಗೆ. ಸೊ ಡೇ 2 ಅಲ್ಲಿ ನೋಡಿದ್ರೆ ಸೇಮ್ 2% ಪ್ರಾಫಿಟ್ ಮಾಡಿದ್ದೀವಿ. $60 5000 ಎವ್ರಿ ಡೇ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಡೇ ಕೂಡ 5010 ಆಗಿತ್ತು. ಇವತ್ತು ಕೂಡ ಡೇ 2 ಕೂಡ 5010. ಟೋಟಲ್ ಇವಾಗ 2 ದಿನಕ್ಕೆ 10,000 ಮಾಡಿದ್ದೀವಿ. ಸೊ ನೀವು ಕೂಡ ಟ್ರೇಡರ್ ಆಗಬೇಕು, ಟ್ರೇಡ್ ಮಾಡಬೇಕು ಅಂದರೆ ಇದೊಂದು ಸ್ಟೆಪ್ಪು ನಿಮಗೆ ಕಲಿಯೋದಕ್ಕೋಸ್ಕರ. ಎವ್ರಿ ಡೇ ನೀವು ಈ ಥರ ಪ್ರಾಫಿಟ್ ಮಾಡ್ಕೊಂಡ್ಬಂದ್ರೆ ಎಂಡ್ ಆಫ್ ದ ಡೇ ಇದೊಂದು ಕ್ಯಾಪಿಟಲ್ ಆಗೂ ಇರುತ್ತೆ. ಟೈಮ್ ಪೀರಿಯಡ್ ಅಲ್ಲಿ ನೀವು ಕಲ್ತಿರ್ತೀರಾ. ಟ್ರೇಡರ್ ಆದ್ಮೇಲೆ ನಾನಂತಲ್ಲ, ಎಲ್ಲರೂ ಫೇಸ್ ಮಾಡೋದು ಒಂದೇ ಪ್ರಾಬ್ಲಮ್, ಏನು ಅಂದ್ರೆ ಕ್ಯಾಪಿಟಲ್. ಇದೊಂದು ಒಳ್ಳೆ ಆಪರ್ಚುನಿಟಿ. ಈ ಜರ್ನಿದಲ್ಲಿ ನೀವು ಜಾಯ್ನ್ ಆದ್ರೆ ನೀವು ಈ ಜರ್ನಿದಲ್ಲೇ ನೀವು ತುಂಬಾ ಕಲಿತೀರಾ. ಪ್ಲಸ್ ಎಂಡ್ ಆಫ್ ದ ಡೇ ನಿಮಗೆ ಪ್ರಾಫಿಟ್ ಕೂಡ ಸಿಗುತ್ತೆ. ಅದೇ ನೀವು ಕ್ಯಾಪಿಟಲ್ ಆಗು ಯೂಸ್ ಮಾಡ್ಕೋಬಹುದು. ಸೊ ಡೇ 3 ಅಲ್ಲಿ ಕೂಡ 2% ನಾನು ಅವಾಗಲೇ ಹೇಳಿದೆ. ಆಲ್ಮೋಸ್ಟ್ ಒಂದು 5 ಡೇಸ್ ನಾವು ಕಂಟಿನ್ಯೂಸ್ ಆಗಿ 2% ಪ್ರಾಫಿಟ್ ಮಾಡಿದ್ದೀವಿ ಅಂತ. 1% ಅಂತ ಹೇಳಿ 2% ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಆಪರ್ಚುನಿಟೀಸ್ ಇರುವಾಗ ಆಪರ್ಚುನಿಟಿನ ಬಿಡಲ್ಲ, ಇರುವಾಗ ನಾವು ಆ ಟ್ರೀಟ್ ತಗೋಬಿಡ್ತೀವಿ. ಸೊ ನೆಕ್ಸ್ಟ್ ಡೇ ನಮ್ಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದರೆ ಆ 2%ನ ಇಲ್ಲಿಗೆ ಟ್ಯಾಲಿ ಮಾಡಿಕೊಂಡ್ರೆ ಆ ದಿನದ ನಮಗೆ ಕ್ಯಾಲ್ಕುಲೇಷನ್ ಬಂದಿರುತ್ತಲ್ವಾ. ಸೊ ಡೇ 4 ಅಲ್ಲೂ 2% ಮಾಡಿದ್ರಿ. ಆದರೆ ಡೇ 5 ಅಲ್ಲಿ ನಾವು ಏನೂ ಟ್ರೇಡ್ ಮಾಡಿಲ್ಲ. ಯಾಕಂದರೆ ಒಂದು ವಾರಕ್ಕೆ 5% ಅಂದರೆ ಆಲ್ರೆಡಿ 4 ಡೇಸಲ್ಲಿ ಟ್ರೇಡ್ ಮಾಡಿ 8% ಪ್ರಾಫಿಟ್ ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ನೆಕ್ಸ್ಟ್ ಡೇ ಕೂಡ 1% ನಾವು ಮಾಡಲೇಬೇಕು ಅಂತ ಏನು ಕಡ್ಡಾಯ ಇಲ್ಲ. ನೀವು ಟ್ರೇಡ್ ಮಾಡಬೇಕು, ಈ ಥರ ನನ್ನ ಜರ್ನಿದಲ್ಲಿ ನೀವು ಜಾಯ್ನ್ ಆಗಬೇಕು, ಪವರ್ ಆಫ್ ಕಾಂಪೌಂಡಿಂಗಲ್ಲಿ ಜಾಯ್ನ್ ಆಗಬೇಕು ಅಂದರೆ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ಬೋದು. ಸೊ ಅದಕ್ಕೆ ನಾನು ಚಾರ್ಜ್ ಮಾಡ್ತಿರೋದು ಬರೀ $40 ಅಷ್ಟೇ. ಇದೊಂದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಥರ. ಸೊ ಡೇ 5 ಕೂಡ ನಾವು ಸಕ್ಸಸ್ಫುಲಿ 2% ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದ್ದೀವಿ. ಸೊ ಎಂಡ್ ಆಫ್ ದ ಡೇ ನಮ್ಗೆ ಎಷ್ಟು ಬಂದಿದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಳ್ಳಿ. ಸೊ ಕಷ್ಟ ಆದರೆ ನಾನೇ ಹೇಳ್ತೀನಿ. ಸೊ ಈ ಲಾಸ್ಟ್ 1 ವೀಕ್ 5 ಡೇಸ್ ನಾವು ಪ್ರಾಫಿಟ್ ನೋಡಿದ್ರೆ ಆಲ್ಮೋಸ್ಟ್ ಒಂದು ವಾರದಲ್ಲಿ 25,000 ದುಡ್ಕೊಂಡಿದ್ದೀವಿ. ಸೊ ಡೇ 6 ಅಲ್ಲಿ ನಾನೊಂದು ಪೊಸಿಷನ್ ಕೊಟ್ಟಿದ್ದೆ, ಆದರೆ ಅದು ಮಾರ್ಕೆಟ್ ಅಲ್ಲಿಗೆ ಹೋಗಿಲ್ಲ. ಸೊ ಕಾಸ್ಟ್ ಟು ಕಾಸ್ಟಲ್ಲಿ ಕ್ಲೋಸ್ ಮಾಡಲಿಕ್ಕೆ ಹೇಳಿಬಿಟ್ಟೆ. ಸೊ ಡೇ 6 ಅಲ್ಲಿ ಲಾಸ್ ಆಯಿತು ಅಂತ ನೀವು ಅನ್ಕೋಬೋದು, ಆದರೆ ನಾವು ಲಾಸ್ ಮಾಡಿಲ್ಲ. ಇದು ಹೆಂಗೆ ಹೇಳ್ಬೋದು ಅಂದರೆ, ಪ್ರಾಫಿಟಲ್ಲೇ ಲಾಸ್ ಆಗಿದೆ ಅಂತ ನಾನು ಹೇಳ್ತೀನಿ. ನಾವು ಆಲ್ರೆಡಿ ಒಂದು ದಿನಕ್ಕೆ 1% ಅಂತ ಹೇಳಿದ್ದೀವಿ, ಆದರೆ ನಾವು 2% ಮಾಡ್ತಿರುವಾಗ ಈ ಲಾಸು ಆ ಪ್ರಾಫಿಟಲ್ಲೇ ಟ್ಯಾಲಿ ಆಗಿಬಿಡುತ್ತೆ. ಡೇ 7 ಅಲ್ಲಿ ನೋಡಿದ್ರೆ ನಾವು 1% ಟಾರ್ಗೆಟ್ ಅಚೀವ್ ಮಾಡಿದ್ದೀವಿ, ₹2,500. 1% ಏಮ್ ಮಾಡಿದ್ರಿ. ಸೊ ಆ ದಿನ 1%ಅಲ್ಲಿ ಕ್ಲೋಸ್ ಮಾಡಿದ್ದೀವಿ, ಯಾಕಂದರೆ ನಮ್ಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿಲ್ಲ. ಟ್ರೇಡಿಂಗಲ್ಲಿ ಒಂದು ವಿಷಯ ಮಾತ್ರ ನಾನು ನಂಬ್ತೀನಿ, ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡಬೇಕೇ ಹೊತ್ತು ಆಪರ್ಚುನಿಟಿನ ನಾವು ಕ್ರಿಯೇಟ್ ಮಾಡಬಾರ್ದು ಅಂತ. ಸೊ ಅಲ್ಲಿ ನನಗೆ ಟ್ರೇಡ್ ಇದ್ದರೆ ಮಾತ್ರ ನಾನು ಟ್ರೇಡ್ ತಗೊತೀನಿ. ಡೇ 8 ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ನಾನು ಅದು ಹಂಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡಿದ್ದೆ. ಆ ಡೇ ಕ್ಲೋಸ್ ಆಗೋ ಮುಂಚೆ ಅದು ಟ್ರಿಗರ್ ಆಗಿಲ್ಲ. ಸೊ ಫ್ರೈಡೇ ಆಬ್ವಿಯಸ್ಲಿ ವೆಯ್ಟ್ ಮಾಡಬೇಕು. ಸೊ ಮಂಡೇ ಏನಾಗುತ್ತೆ ಅಂದ್ಬಿಟ್ಟು ಆ ಅಪ್ಡೇಟ್ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಸೊ ನೀವು ನನ್ನ ಟ್ರೇಡಿಂಗ್ ಜರ್ನಿದಲ್ಲಿ ಜಾಯ್ನ್ ಆಗಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ಇರೋ ನನ್ನ ನಂಬರ್ಗೆ ಟೆಕ್ಸ್ಟ್ ಮಾಡಿ.